ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಪೆಷಲ ಗಜ್ಜರಿ ಹಲ್ವಾ ಮಾಡಾತಿ ನೋಡ್ರಿ. ಯಾಕಂದ್ರೆ ಪ್ರತಿ ಸಲನೂ ಪಾಯಸ ಅಲ್ಲಿ ಎಲ್ಲ ಥರನೂ ಸ್ವೀಟ್ ಐಟಮ್ ಮಾಡ್ತಿರ್ತೀವಿ. ಹೆಂಗಿದ್ರು ಗಜ್ಜರಿ ತಂದಾರ ಅಂತೇಳಿ ಜಾಸ್ತಿನೇ ತಂದಾರ. ಅದಕ್ಕಾಗಿ ಹೆಂಗಿದ್ರು ಮನ್ಯಾಗ ಅದಾವ ಅಂತೇಳಿ ಹೀಗೆ ಮಾಡೋಮಂತೇಳಿ ಸೀಸನ್ ಬೇರೆ ಅದಲ್ಲ, ಅದಕ್ಕಾಗಿ ಮಾಡೋಕೆ ರೆಡಿ ಮಾಡಾತಿ ನೋಡ್ರಿ. ಈಗ ದೊಡ್ಡ ಪ್ರಮಾಣ ಅದಾವಲ್ಲ, ಅದಕ್ಕಾಗಿ ಸ್ವಲ್ಪ ಕ್ಲೀನಾಗಿ ಸ್ವಲ್ಪ ದೊಡ್ಡ ಇತ್ತು ಅಂದ್ರೆ ಹೆರ್ಚ್ಕೊಳಕ್ಕೂ ಚಲೋ ಅನ್ನಿಸ್ತದ. ಅದಕ್ಕಾಗಿ ನೋಡ್ರಿ, ಈಗ ಮೊದಲಿಗೆ ಗಜ್ಜರಿನ ಒಂದು 5ರಿಂದ ಒಂದು 6 ಗಜ್ಜರಿ ತೊಗೊಂಡಿನಿ. ಅವು ಕ್ಲೀನಾಗೆ ತೊಳ್ಕೊಬೇಕಲ್ಲ, ಅದಕ್ಕಾಗಿ ಕ್ಲೀನಾಗೆ ಈಗ ತೊಳ್ಕೊಂಡಿದ್ದು ಆಯ್ತು ನೋಡ್ರಿ. ಈಗ ನೋಡಿರಿ ಎಷ್ಟು ದಪ್ಪ ಪ್ರಮಾಣ ಅದಾವ. ಇನ್ನೊಂದು ಏನಂದ್ರೆ ಗಜ್ಜರಿ ಮೇಗೆಲ್ಲ ಗುಂಜು ಇರ್ತಾವಲ್ಲ, ಇದ್ದು ಅಂದ್ರೆ ತೆಗಿಬೋದು. ನಾ ಇಲ್ಲಿ ಇಲ್ಲ ಅಂತೇಳಿ ತೆಗ್ದಿಲ್ಲ. ಇದ್ದು ಅಂದ್ರೆ ಒಂದು ವೇಳೆ ಅವೆಲ್ಲ ಕ್ಲೀನಾಗೆ ಹೆರ್ಚಿಕೆಸಿಂದ್ರೆ ಆಮೇಲೆ ನಾವು ಈ ಥರ ಇಲ್ಲಿ ತುರ್ಕೋಬೋದು. ಹೆಂಗಂದ್ರೆ ನಾವು ನಾರ್ಮಲಾಗಿ ಕೊಬ್ಬರಿ ಅಂತ ತುರ್ಕೋತೀವಲ್ಲ, ಅದೇ ಥರ ಇದನ್ನು ತುರ್ಕೋಬೇಕು, ಅಂದ್ರೆ ಹೆರ್ಚ್ಕೋಬೇಕು. ಇಲ್ಲಾಂದ್ರೆ ಒಂದು ವೇಳೆ ಮಿಕ್ಸಿ ಒಳಗೆ ಹಾಕೋದಲ್ಲಿ ಅಥವಾ ಮಿನಿ ಚಾಪರ್ನೊಳಗೆ ಹಾಕೋದಲ್ಲಿ ಅಷ್ಟೊಂದೇನು ಸರಿ ಆಗಂಗಿಲ್ಲ. ಅದ್ರೊಳಗೆ ಹಾಕಿದ್ರೆ ಆದಷ್ಟು ತುರಿದು ಮಾಡಿದ್ರೆ ಚಲೋ ಅನ್ನಿಸ್ತದ. ಈಗ ನೋಡಿರಿ, ದಪ್ಪ ಪ್ರಮಾಣ ಅದಾವ ಅಂತೇಳಿ ಹೆರ್ಚ್ಕೊಳಕ್ಕೆ ಚಲೋ ಅನ್ನಿಸ್ತದ. ಅದಕ್ಕಾಗಿ ಈಗ ನಾನು ಹೆರ್ಚ್ಕೊಳತ್ತೀನಿ. ಇನ್ನೊಂದು ಏನಂದ್ರೆ ಲಾಸ್ಟಿಗೆ ಈ ಗಜ್ಜರಿ ಹೆರ್ಚ್ಬೇಕಾದ್ರೆ ಸ್ಪೆಷಲಿ ಲಾಸ್ಟಿಗೆ ಇಷ್ಟೇ ಉಳಿತದಲ್ಲಿ, ಇದು ತೊಗಟಿ ಥರ ಇದು ಹೆರ್ಚ್ಲಕ್ಕೆ ಇಷ್ಟು ಹೊಟ್ಟೆ ಹತ್ತು ಹೆರ್ಚೋದು. ಇದು ಒಂದೇ ಹೆರ್ಚ್ಲಕ್ಕೆ ಅಷ್ಟು ಇದು ಆಗ್ತದೆ. ಹೆರ್ಚ್ಲಕ್ಕೂ ಬರೋಂಗಿಲ್ಲ, ಬಿಡ್ಲಕ್ಕೂ ಬರೋಂಗಿಲ್ಲ. ಅದಕ್ಕೆ ಹೆಂಗಂದ್ರೆ ಕೈ ಒಳಗೆ ಇಟ್ರೂ ಕೈ ಜರಿತಿರ್ತದೆ. ಈಗ ನೋಡಿರಿ, ಒಂದು ಹೆರ್ಚಿ ತೋರಿಸ್ಲಾಯ್ತೀನಿ ನೋಡ್ರಿ. ಈಗ ಎಷ್ಟು ಚೆಂದಾಗ್ಯದ. ಈಗ ನೋಡ್ರಿ, ಉದ್ದುದ ಪ್ರಮಾಣ ಚಲೋ ಬಿಡಿಯಾಗಿ ಹಿಂಗೆ ಹೆರ್ಚಿದ್ರೆ ಚಲೋ ಅನ್ನಿಸ್ತದ. ಸಾಮಾನ್ಯವಾಗಿ ನಾ ಈಗ ಒಂದೆಲ್ಲ ಹೆರ್ಚಿದಾಯ್ತಲ್ಲ, ಈಗ ನೆಕ್ಸ್ಟ್ ಮತ್ತೆ ಹೆರ್ಚ್ಲಕ್ಕೆ ಸ್ಟಾರ್ಟ್ ಮಾಡ್ಲಾತೀನಿ. ಸಾಮಾನ್ಯವಾಗಿ ಖೀರ್ ಮಾಡೋದಾಗಲಿ ಅಥವಾ ಪಾಯಸ ಮಾಡೋದಾಗಲಿ ಒಂದೊಂದು ಥರ ಮಾಡ್ತಿರ್ತೀವಿ. ಇದೊಂಥರ ಮನೆಗಿದ್ದದ್ದು ಐಟಮ್ಗಳನ್ನೇ ಬಳಸಿ ಏನಾದರೂ ಡಿಫ್ರೆಂಟ್ ಇದು ಮಾಡಿದ್ರೆ ಮನೆಯವ್ರಿಗೆ ತಿನ್ನೋಕೆ ಒಂಥರ ಖುಷಿ ಅನ್ನಿಸ್ತದೆ. ಈಗ ನೋಡಿರಿ, ಎಲ್ಲ ಗಜ್ಜರಿ ಹೆರ್ಚಿದ್ದಾಯಿತು ಬಿಡಿಯಾಗಿ. ಆಲ್ರೆಡಿ ಮೊದಲಿಗೆ ತೊಳ್ಕೊಂಡು ಹೆರ್ಚ್ಕೊಂಡಿವಲ್ಲ, ಈಗೇನು ತೊಳೆಯೋ ಅವಶ್ಯಕತೆ ಇರೋಂಗಿಲ್ಲ. ಈಗ ಒಂದು ಕಡಾಯಿ ತೊಗೊಂಡು ಕಡಾಯಿ ಸ್ವಲ್ಪ ಬಿಸಿ ಆದ್ಮ್ಯಾಗ ಈಗ 2 ಸ್ಪೂನಷ್ಟು ತುಪ್ಪ ಹಾಕೀನಿ. ಎಣ್ಣೆ ತುಪ್ಪ ಇಲ್ಲಾಂದ್ರೂ ಎಣ್ಣೆ ಬಳಸ್ಕೋಬೋದು. ಇಲ್ಲಿ ತುಪ್ಪ ಅದಂತೇಳಿ ತುಪ್ಪನೇ ಹಾಕಿನಿ. ಆದಷ್ಟು ಸ್ವಲ್ಪ ತುಪ್ಪ ಹಾಕಿದ್ರೆ ಚಲೋ ಅನ್ನಿಸ್ತದೆ. ಈಗ 2 ಸ್ಪೂನಷ್ಟು ತುಪ್ಪ ಹಾಕಿ, ತುಪ್ಪ ಎಲ್ಲ ಸ್ವಲ್ಪ ಅದು ಎಲ್ಲ ಬಿಟ್ಟು ಅಂದ್ರೆ ಕರಗದ ಮ್ಯಾಗ ಈಗ ಇಟ್ಕೊಂಡಿದ್ದೆಲ್ಲ ಗಜ್ಜರಿ ಇದೆಲ್ಲ ಈಗ ಸಣ್ಣಗೆ ಅದ್ರಾಗ ಕೂಡಿಸ್ಕೊಳತ್ತೀನಿ. ಆದಷ್ಟು ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಟೀನಿ. ಯಾಕಂದ್ರೆ ಈ ಗಜ್ಜರಿ ಕೂಡಿಸ್ಕೊಳಕ್ಕೆ ಆದಷ್ಟು ಲೋ ಫ್ಲೇಮ್ ಒಳಗೆ ಇಟ್ಟರೆ ಚಲೋ ಅನ್ನಿಸ್ತದೆ. ಅದಕ್ಕಾಗಿ ಗ್ಯಾಸ ಲೋ ಫ್ಲೇಮ್ ಒಳಗಿಟ್ಟೆ ಈಗ ಕೂಡಿಸ್ಕೊಳತ್ತೀನಿ ನೋಡ್ರಿ. ಈಗ ಯಾಕಂದ್ರೆ ಈ ಥರ ಈಗ ಗಜ್ಜರಿ ಹಲ್ವಾ ಒಂದು ಸಲ ಮಾಡಿ ಟೇಸ್ಟ್ ಏನಾದರೂ ನೋಡ್ತಂದ್ರೆ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನೂ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗಂತೂ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ಗಜ್ಜರಿನೂ ಹೆಲ್ತಿಗೆ ಒಂಥರ ಚಲೋ ಅಲ್ಲ. ಅದಕ್ಕಾಗಿ ಈ ನೋಡ್ರಿ, ಇಲ್ಲಿ ಕಾಣಿಸ್ಲಾಗ್ತದೆ ಯೆಲ್ಲೋ ಕಲರ್ ಬರುತ್ತಾನೋ, ಕಲರ್ ಸ್ವಲ್ಪ ಚೇಂಜ್ ಆಗುತ್ತಾನೋ ಇದು ಫ್ರೈ ಮಾಡ್ಕೋಬೇಕು. ಹಾಗೆ ತಿರುವಾಡ್ತಾನೆ ಇರಬೇಕು. ಗ್ಯಾಸ ಆದಷ್ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟಿನ ಇಲ್ಲಿ. ಯಾಕಂದ್ರೆ ನೀರಿನ ಅಂಶ ಎಲ್ಲ ಪೂರ್ತಿ ಕಮ್ಮಿ ಆಗಬೇಕು. ಹಾಗೆ ತಿರುವಾಡ್ಕೊತಿದ್ದೀನಿ. ಈಗ ಒಂದು 5 ನಿಮಿಷ ಮ್ಯಾಗ ಮುಚ್ಚಿಬಿಡ್ಲಾತೀನಿ ನೋಡ್ರಿ. ಈಗ ಸ್ವಲ್ಪ ಸರಿಯಾಗಿ ಕುದೀತದ, ಅಂದ್ರೆ ಎಲ್ಲ ಕುಡ್ಕೋತದದು. ಈಗ ನೋಡ್ರಿ, ಆಲ್ರೆಡಿ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮ್ಗೆ ಕಲರ ಸ್ವಲ್ಪ ಎಷ್ಟು ಪ್ರಮಾಣ ಚೇಂಜ್ ಆಗ್ಯದ ಅಂಥೇಳಿ. ಹಾಗೆ ಸ್ವಲ್ಪ ಈಗ ಮತ್ತೆ ತೆಗೆದ ಮ್ಯಾಗ ಮತ್ತಿಷ್ಟು ಸರಿಯಾಗಿ ಕುಡಿಸ್ಕೊಳತ್ತಿನ ಮ್ಯಾಗಿಲಿಂದ ತಳಗಿನ ಮೇಲೆ ಹಿಂಗೆ ಮಾಡ್ಕೊತಿದ್ರೆ ಮತ್ತಿಷ್ಟು ಸರಿಯಾಗಿ ಚೆಂದಾಗಿ ಕುಡ್ಕೋತದ. ಈಗ ನಾವು ಎಷ್ಟು ಪ್ರಮಾಣ ಹಿಂಗೆ ತಿರುವಾಡ್ತಾನೆ ಇರ್ತೀವಲ್ಲ, ಅಷ್ಟು ಮ್ಯಾಲಿನ ತಳಗಿನ ಮ್ಯಾಗ ಮಾಡಿದ್ರಾಗೆ ಚೆಂದಾಗಿ ಕುಡ್ಕೋತದ. ಸರಿಯಾಗಿ ಫ್ರೈನೂ ಆಗ್ಯದದು. ಈಗ ಎಲ್ಲದು ಸರಿಯಾಗಿ ಕುಡ್ಕೊಂಡಿದ್ದಾದ್ಮ್ಯಾಗ ಈಗ ಮತ್ತು ಸಕ್ಕರೆ ಕುಡ್ಕೊಳತ್ತೀನಿ. 2 ಕಪ್ನಷ್ಟು ಸಕ್ಕರೆ ಹಾಕೀನಿ. ಯಾಕಂದ್ರೆ ಇದಕ್ಕೆ ಅಳತಿ ಹತ್ತಿ ಇರೋಂಗಿಲ್ಲ. ಗಜ್ಜರಿದು ಎಷ್ಟು ಪ್ರಮಾಣ ಹೆರ್ಚ್ಕೋತೀವಿ ಅಂತ ಅದ್ರ ಮ್ಯಾಗ ಗೊತ್ತಾಗಂಗಿಲ್ಲ. ಅದಕ್ಕಾಗಿ ನಮ್ಗೆ ಅಂದಾಜು ಮ್ಯಾಗ ನಾವು ಜಾಸ್ತಿ ತಿಂತಿದ್ರೆ ಜಾಸ್ತಿ ಹಾಕ್ಬೋದು, ಇಲ್ಲಾಂದ್ರೆ ಕಡಿಮೆ ಪ್ರಮಾಣ ಹಾಕ್ಬೋದು ಸಕ್ಕರೆ. ಆದಷ್ಟು ಸ್ವಲ್ಪ ಸ್ವೀಟ್ ಐಟಮ್ಮ ಸ್ವಲ್ಪ ಸಕ್ಕರೆ ಜಾಸ್ತಿ ಇದ್ದರೆ ಚಲೋ ಅನ್ನಿಸ್ತದಲ್ಲ, ಅದಕ್ಕಾಗಿ ನಾನು ಸ್ವಲ್ಪ ಜಾಸ್ತಿ ಪ್ರಮಾಣನೇ ಹಾಕೀನಿ. ಇಲ್ಲಾಂದ್ರೆ ಸ್ವಲ್ಪ ಕಡಿಮೆನೂ ಹಾಕ್ಕೋಬೋದು, ನಡೀತದ. ಈಗ ನೋಡಿರಿ, ಎಲ್ಲ ಸಕ್ಕರೆ ಹಾಕಿದ್ದೆಲ್ಲ ಈಗ ಕುಡಿಸ್ಕೊಳತ್ತೀನಿ. ಸರಿಯಾಗಿ ಕುಡಿತನೂ ಹಾಗೆ ಸ್ವಲ್ಪ ತಿರುವಾಡ್ಬೇಕು, ಎಲ್ಲ ಕಡೆ ಕುಡ್ಕೋಬೇಕಲ್ಲ. ಅದಕ್ಕಾಗಿ ಇದೆಲ್ಲ ಕುಡ್ಕೊಂಡ್ಮ್ಯಾಗ ಸ್ವಲ್ಪ ನೀರು ಬಿಡ್ತಿರ್ತದಲ್ಲ, ಅದಕ್ಕಾಗಿ ಸ್ವಲ್ಪ ನೋಡಿರಿ ಈಗ ಮತ್ತು ಆ ಕಡೆಗಿಂತಲೂ ಸ್ವಲ್ಪ ನೀರಿನ ಅಂಶ ಕಾಣ್ಲಾಗ್ತದೆ ಇದ್ರಾಗ. ಈಗ ಇದ್ರ ಜೊತೆಗೆ ಮತ್ತು ಹಾಲು ಸೇರಿಸ್ಕೊಳತ್ತೀನಿ. ಹಾಲೆಲ್ಲ ಹಾಕಿದ್ಮ್ಯಾಗ ಸ್ವಲ್ಪ ಒಂದು 10 ನಿಮಿಷ ಕುದಿಲಕ್ಕೆ ಬಿಡಬೇಕು ಮೀಡಿಯಮ್ ಫ್ಲೇಮ್ ಒಳಗಿಟ್ಟು. ಯಾಕಂದ್ರೆ ಸರಿಯಾಗಿ ಕುಡ್ಕೋತದೆ, ಸ್ವಲ್ಪ ಕುದೀತದೆ ಸರಿಯಾಗಿ. ಇನ್ನೊಂದೇನೆಂದ್ರೆ ಸಾಮಾನ್ಯವಾಗಿ ಗಜ್ಜರಿ ಸ್ವಲ್ಪ ಬಿರುಸಿರ್ತದೆ. ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೋತದೆ ಕುದಿಲಕ್ಕೆ. ನಮ್ಮ ಮನ್ಯಾಗ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಸ್ವೀಟ್ ಇಷ್ಟಪಡೋದ್ರಿಂದ ನಮ್ಮ ಚಿನ್ನಾರಿಯರು ಯಾವಾಗಲೂ ಕೇಳ್ತಿರ್ತಾರೆ ಏನಾದರೂ ಒಂದು ಸ್ವೀಟ್ ಮಾಡು ಅಂತೇಳಿ. ಯಾಕಂದ್ರೆ ಮಕ್ಕಳು ಹೆಂಗಂದ್ರೆ ಯಾರ ಮನ್ಯಾಗಾರ ಏನಾದರೂ ಮಾಡಿದ್ರೆ ಅಲ್ಲಿ ಸ್ವೀಟನ್ನೇ ಅಲ್ಲಿ ಖಾರನಲ್ಲಿ ಏನಾದರೂ ಒಂದು ಹೊಸ ಐಟಮ್ ಮಾಡಿದ್ರೆ ಅದು ಮನ್ಯಾಗ ಬಂದು ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಏನಾದರೂ ಒಂದು ಮಾಡು ಅಂತ ಮಾಡೋತನೂ ಬಿಡೋಂಗಿಲ್ಲ. ಅದಕ್ಕಾಗಿ ಹೆಂಗಿದ್ರು ಗಜ್ಜರಿ ಬೇರೆ ಅದಾವ ಅಂತೇಳಿ ಸ್ಪೆಷಲಾಗಿ ಇವತ್ತು ಗಜ್ಜರಿ ಹಲ್ವಾ ಮಾಡತ್ತೀನಿ ನೋಡಿರಿ. ಈಗ ನೋಡಿರಿ, ನೀರಿನ ಅಂಶ ಸ್ವಲ್ಪ ಕಮ್ಮಿ ಆಗ್ತದ. ಸಾಮಾನ್ಯವಾಗಿ ಪೂರ್ತಿ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗುತ್ತಾನೂ ಇದು ಕುದಿಸ್ಬೇಕು. ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ನಾನು ಆಲ್ರೆಡಿ ಹೇಳ್ದಂಗೆ ಗ್ಯಾಸ ನೋಡಿರಿ ಕುದಿಲತ್ತದ ನೋಡಿರಿ. ಈಗ ಸಣ್ಣಗೆ ಹಾಗೆ ನೀರಿನ ಅಂಶ ಕಡಿಮೆ ಆಕ್ಕೋತ ಬರ್ತದೆ. ಹಾಗೆ ಒಂದು
2 ನಿಮಿಷಕ್ಕೊಮ್ಮೆ 3 ನಿಮಿಷಕ್ಕೊಮ್ಮೆ ಹಾಗೆ ತಿರುವಾಡ್ತಾನೆ ಇರಬೇಕು. ನೋಡಿ ಗೊತ್ತಾಗ್ಬಿಡ್ತದೆ. ಈಗ ನೋಡಿರಿ ನೀರು ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ಲತ್ತಿರ್ತದೆ. ಅಂದರೆ ಈಗ ನೊರೆ ಬರ್ಲಾತ್ತವಲ್ಲ, ನೀರು ಸ್ವಲ್ಪ ಪ್ರಮಾಣ ಹಿಂಗ್ತಿರ್ತದೆ. ಅದಕ್ಕಾಗಿ ನಾವು ಪೂರ್ತಿ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆಯಾಗಿ ಸ್ವಲ್ಪ ಗಟ್ಟಿ ಆಗೋ ತನಕ ಹಾಗೆ ಕುದಿಸ್ಕೋತೇ ಇರಬೇಕು. ಹಿಂಗೆ ಸ್ವಲ್ಪ ಒಂದು 2ರಿಂದ 3 ನಿಮಿಷ ಹಿಂಗೆ ನೋಡ್ಕೋತಿದ್ರೆ ಕಂಪ್ಲೀಟಾಗಿ ನಮ್ಗೆ ಗೊತ್ತು ಆಗ್ತದೆ. ಹಾಗೆ ಮುಚ್ಕೋತಿದ್ರೆ ಸ್ವಲ್ಪ ಜಲ್ದಿ ಆಗಿ ನೀರಿನ ಪ್ರಮಾಣ ಕಡಿಮೆ ಆಗ್ತದೆ. ಈಗ ನೋಡಿರಿ ಆಗಳಿಗಿಂತಲೂ ಸ್ವಲ್ಪ ಬೇಯಿಸಿನಿ, ನೀರು ಕಮ್ಮಿ ಆಗ್ಯಾವ ನೋಡಿರಿ, ಗಟ್ಟಿ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಹಾಗೆ ಈಗ ಲೋ ಫ್ಲೇಮ್ ಒಳಗಿಟ್ಟು ಗ್ಯಾಸ ಈಗ ಮತ್ತೆ ಸ್ವಲ್ಪ ತಿರುವಾಡ್ಲಾತೀನಿ. ಈಗ ಇದೆಲ್ಲ ಆದ್ಮೇಲೆ ಸ್ವಲ್ಪ ನೀರೆಲ್ಲ ಹೀರ್ಕೊಂಡದಲ್ಲ, ಈಗ ಒಂದು 3ರಿಂದ 4 ಇಲಾಚಿ ತೊಗೊಂಡು ಎಲ್ಲ ಸಣ್ಣಗೆ ಕುಟ್ಟಿ ಇದ್ರೊಳಗೆ ಸೇರಿಸ್ಕೊಳತ್ತೀನಿ. ಮೇನ್ ಸ್ಮೆಲ್ ಬರದೆ, ಯಾಕಂದ್ರೆ ಏಲಕ್ಕಿ ತಿಂತೆ ಅವಾಗ ಹೆಂಗಂದ್ರೆ ಇನ್ನೂ ಹಾಕ್ತಿರ್ತೀವಿ, ಸ್ಮೆಲ್ ಹಾಕಿದ ಬಳಕಂತೂ ಅವಾಗ ತಿನ್ನಲಿ ಅನ್ನೋ ಅನ್ನಿಸ್ಬಿಡ್ತದೆ, ಅಷ್ಟು ಚೆಂದ ಆಗ್ತದೆ. ನಾನು ಇನ್ನೊಂದು ಏನಂತಂದ್ರೆ ಕಾಜು ಬಾದಾಮಿ ಮತ್ತು ಇದ್ರಾಗ ಡೈರೆಕ್ಟ್ ತುಪ್ಪದಾಗೇನು ಹುರ್ಕೊಂಡಿಲ್ಲ, ಡೈರೆಕ್ಟಾಗಿ ಇದ್ರಾಗೆ ಸೇರಿಸ್ಕೊಂಡಿನಿ. ಯಾಕಂತಂದ್ರೆ ಇದೇ ಒಂದು 2ರಿಂದ 3 ನಿಮಿಷ ಮ್ಯಾಗ ಮುಚ್ಚಿ ಕುದಿಸ್ಲಕ್ಕತ್ರ ಸರಿಯಾಗಿ ಇದ್ರ ಜೋಡಿ ಇದನ್ನು ಕುಡ್ಕೊಂಡ್ಬಿಡ್ತದೆ. ಅದಕ್ಕಾಗಿ ತುಪ್ಪ ಬೇರೆ ಇದ್ರಾಗೆ ಹಾಕಿದ್ನಲ್ಲ ಮೊದಲಿಗೆ ನಾನು, ಅದಕ್ಕಾಗಿ ಇವು ಸಪ್ರೇಟ್ ಏನು ಹುರ್ಕೊಂಡಿಲ್ಲ ನಾನು. ಇದ್ರಾಗ ಅಂದ್ರೆ ಸ್ವಲ್ಪ ಚಲೋ ಟೇಸ್ಟ್ ಅನಿಸ್ತದೆ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಅದಕ್ಕಾಗಿ ಡೈರೆಕ್ಟಾಗಿ ಇದ್ರಾಗೆ ಎಲ್ಲ ಕಟ್ ಮಾಡಿಕೊಂಡು ಡೈರೆಕ್ಟಾಗಿ ಇದ್ರಾಗೆ ಸೇರಿಸ್ಲಾತೀನಿ ನೋಡಿರಿ. ಇದು ಒಂಥರ ಟೇಸ್ಟ್ ಚೇಂಜ್ ಇರಲಿ ಅಂತೇಳಿ. ಯಾಕಂದ್ರೆ ಪ್ರತಿ ಸಲ ಯಾವುದೇ ಅಲ್ಲಿ ಸ್ವೀಟ್ ಐಟಮ್ ಮಾಡುವಾಗ ಫಸ್ಟಿಗೆ ಇವೆಲ್ಲ ಕಾಜು ಬಾದಾಮ ಅವೆಲ್ಲ ಮನಕವೆಲ್ಲ ತೊಗೊಂಡು ತುಪ್ಪದಾಗೇನು ಹುರ್ಕೋತೀವಲ್ಲ, ಅದಕ್ಕಾಗಿ ಇವತ್ತು ಡಿಫ್ರೆಂಟ್ ಆಗಿರ್ಲೈತೆ ಅದು ಮಾಡೀನಿ. ಇನ್ನೊಂದು ಏನಂದ್ರೆ ಏಲಕ್ಕಿ ಸೊಟ್ಟೆನೂ ಇದ್ರೊಳಗೆ ಹಾಕೀನಿ. ನಾವು ಸೊಟ್ಟಿ ಬೇಡ ಇದ್ರಾಗ ಇಲ್ಲ ತಂದ್ರೂ ಇನ್ನೊಂದ್ರೊಳಗೆ ಬಳಕೆ ಆಗ್ತದೆ. ಏನಂದ್ರೆ ಚಹಾ ಮಾಡೋ ಚಾಪುಡಿ ಏನಿರ್ತದಲ್ಲ, ಆ ಚಾಪುಡಿ ಒಳಗೂ ಕೂಡಿಸ್ಕೊಂಡು ಚಾಕ ಹಾಕ್ಬೋದು ನಾವು, ಅದಕ್ಕೂ ಯೂಸ್ ಆಗ್ತದೆ. ಅದೇನು ಬಿಸಾಕಪ್ಲೇನಿಲ್ಲ, ಎಲ್ಲದಕ್ಕೂ ಸೊಟ್ಟಿನೂ ಅನುಕೂಲ ಅದಾವು, ಏಲಕ್ಕಿ ಇದೂ ಅನುಕೂಲ ಆಗ್ತದೆ. ಅದಕ್ಕಾಗಿ ಈಗ ನೋಡಿರಿ ಎಲ್ಲ ನೀರಿನ ಪ್ರಮಾಣ ಹೀರ್ಕೊಂಡು ಎಷ್ಟು ಗಟ್ಟಿಗಿದೆ, ಎಷ್ಟು ಮಸ್ತಾಗ್ಯದ ನೋಡಿರಿ, ಭಾಳ ಅಂದ್ರೆ ಭಾಳ ಮಸ್ತಾಗ್ಯದ. ಈ ಥರ ನೀವು ಒಂದು ಸಲ ಮಾಡಿ ನೋಡಿರಿ, ಭಾಳ ಅಂದ್ರೆ ಭಾಳ ಚೆಂದ ಆಗ್ತದೆ. ಇನ್ನೊಂದು ಏನಂದ್ರೆ ಇದಕ್ಕೆ ಮನಕ್ಕೆ ಹಾಕಿದ್ರೆ ಅಷ್ಟೊಂದು ಚಲೋ ಅನ್ಸಂಗಿಲ್ಲ, ಚಲೋ ಲಕ್ಕಿನೂ ಹಾಕಂಗಿಲ್ಲ ಇದಕ್ಕೆ ಮನಕ್ಕೆ. ಅದಕ್ಕಾಗಿ ನಾನು ಕಾಜು ಬಾದಾಮ 2 ಐಟಮ್ ಹಾಕೀನಿ. ಇನ್ನೂ ಬೇಕಂದ್ರೆ ನಾವು ಬೇರೆ ಐಟಮ್ಗಳು ಹಾಕ್ಬೋದು, ಆದರೆ ಇದ್ರಾಗ ಮನಕ್ಕೆ ಹಾಕೋದು ಚಲೋ ಅನ್ಸಂಗಿಲ್ಲ ಅಂತೇಳಿ ಹಾಕಿಲ್ಲ. ನಾವು ಗಜ್ರಿ ಹಲ್ವಾನ ಈ ಥರ ಮಾಡ್ತೀವಿ. ನೀವು ಯಾವ ಥರ ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡಿ ಒಂದು ಸಲ ಮಾಡಿ ಟೇಸ್ಟ್ ನೋಡಿ ತಿಳಿಸ್ರಿ.